ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟೊಯೋಟಾ ಇನೋವಾ ಬರೀ 3,60,000 ಬಜೆಟ್ ಅಲ್ಲಿ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ನಿಮಗೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲೇನಾದ್ರೂ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಮಾತ್ರ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬಹುದು. ಆ ಸೇಲಿಗಿರೋ ಗಾಡಿದ ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿ ನಾವು ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ್ದು ಗಾಡಿ ಕಳಿಸಿರೋದು? ಸರ್ ಇನೋವಾ ಇನೋವಾ 2.0ನಾ? 2.0 ಜಿ ವರ್ಷನ್ನು, ಓಕೆ. ಮಾಡಲು ಸರ್? 2005. ಓನರು? ಓನರು 6. ಓಕೆ. ಕಿಲೋಮೀಟರ್ ರನ್ನಿಂಗ್ ಇದೆ, ಎಷ್ಟು ಹೊಡಿದೆ ಅಂತ? 190. ಡೀಸೆಲಾ? ಪೆಟ್ರೋಲು ವಿತ್ CNG. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್? ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗೈತೆ 23ಕ್ಕೆ. ಹಾಂ. ಅದು ಇನ್ಶೂರೆನ್ಸು ಈಗ ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಕೊಡ್ತೀವಿ. ಓಕೆ. ಟೈರ್ ಎಲ್ಲ ಚೆನ್ನಾಗಿದಾವ? ಹಿಂಗೆ ಎಷ್ಟು ಪರ್ಸೆಂಟ್ ಇರ್ಬೋದು? ಫ್ರಂಟ್ ಅವು ನ್ಯೂ ಟೈರ್ ಹಾಕಿದ್ದೀನಿ, ಹಿಂದ್ಗಡೆ ಅವು ಒಂದು 90% ಇದೆ. ಓಕೆ. ಸ್ಟೆಪ್ನಿ ಐತೆ ಸರ್ ಗಾಡೀಲಿ? ಇದೆ ಸ್ಟೆಪ್ನಿ, ಜಾಕು ಎಲ್ಲ ಇದೆ, ವಿಲ್ಸನರು ಹಾಂ, ಎಲ್ಲ ಇದೆ. ಓಕೆ. ಇಂಜಿನ್ ಚೆನ್ನಾಗಿದೆ ಕಂಡೀಷನು? ಎಲ್ಲ ಪಕ್ಕ ಕಂಡೀಷನ್ ಇದೆ. ಓಕೆ. ಏನು ಮೈಲೇಜ್ ಬರುತ್ತೆ ಸರ್ CNG 20+ ಲೋಕಲ್ ಇದೆ, 22 ಅವರೇಜು ಇದೆ. ಅಂದರೆ ನೀವು ಈಗ ಪೆಟ್ರೋಲಲ್ಲಿ ಓಡಿಸ್ತಿಲ್ಲ, CNGಯಲ್ಲಿ ಓಡಿಸ್ತಿದ್ದೀರಾ? ಇಲ್ಲ, 2 in 1. ಇಲ್ಲಿ ನಮ್ಮದು ರೂರಲ್ ಇರೋದ್ರಿಂದ ನಮಗೆ CNG ಖಾಲಿ ಆದಾಗ ಪೆಟ್ರೋಲೇ ಯೂಸ್ ಮಾಡ್ತೀವಿ. ಪೆಟ್ರೋಲಲ್ಲೂ ಒಂದು 12+ ಮೈಲೇಜ್ ಇದೆ. ಹಾಂ. CNG ಖಾಲಿ ಆದಾಗ ನಾವು ಅಲ್ಲಿಗೆ ಹೋಗೋಕ್ಕೆ ಪೆಟ್ರೋಲೇ ಯೂಸ್ ಮಾಡ್ಬೇಕಲ್ಲ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಎಲ್ಲ ಒರಿಜಿನಲ್ ಗಾಡಿ. ಓಕೆ. ಏನಾದರೂ ಟಿಂಕರ್ ಕೆಲಸ ಗಾಡೀಲಿ? ಏನೂ ಇಲ್ಲ. ಫ್ರಂಟಲ್ಲಿ ಮುಂದ್ಗಡೆ ಬಾನೆಟ್ ಹತ್ರ ಒಂದು ಡೆಂಟ್ ಐತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವುದೇ ಥರದ್ದು ಏನಿದಿಲ್ಲ. ಓಕೆ. ಒಳಗಡೆ ಸೀಟು ಎಲ್ಲ ಚೆನ್ನಾಗಿದಾವೆ ಸರ್? ಎಲ್ಲ ಒರಿಜಿನಲ್ ಕಂಡೀಷನ್ ಎಲ್ಲ ಐತೆ, ಎಲ್ಲ ಏನು ತೊಂದರೆ ಇಲ್ಲ. ಇನೋವಾ ಕ್ರೇಟಾ ಏನು ಇದಿದೆ, ಇದು ರೂಟಿಂಗ್ ಒಂದು AC ಇಲ್ಲ, ಇನ್ನು ಮಿಕ್ಕಿದೆಲ್ಲ ಅವರೇಜ್ ಎಲ್ಲ ಫುಲ್ ವರ್ಕಿಂಗ್ ಇದೆ. ಟಚ್ ಸ್ಕ್ರೀನು ಎಲ್ಲ ಕಂಪ್ನಿದೆ, ಇದೆಲ್ಲ ಐತೆ. ಹಾಂ. ಓಕೆ. ಗಾಡಿ ಈಗ ತೊಗೊಳೋರು ಏನಾರು ಏನು ಕೆಲಸ ಇಲ್ಲ? ಇಲ್ಲ ಏನು ತೊಂದರೆ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅವ್ರ ಹೆಸರಿಗೆ. ರೇಟು ಡಿಫೆಂಡ್ ಮಾಡ್ಕೊಂಡ್ರೆ, ಇಲ್ಲ ಇನ್ಶೂರೆನ್ಸ್ ನಾವು ಮಾಡ್ಕೊಳ್ಳೋದು, ಇಲ್ಲ ಅವರೇ ಕಟ್ಕೊಳ್ಳೋದು, ಅದೇನೋ ಒಂದು ಮಾಡ್ಕೊಂಡ್ರೆ. ಓಕೆ. ರೆಕಾರ್ಡ್ಸು ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಎಲ್ಲ ಇದೆ. ಓಕೆ. ಗಾಡಿ ಇರೋ ಲೊಕೇಶನ್ ಸರ್? ಗಾಡಿ ಇರೋದು ತುಮಕೂರು ಡಿಸ್ಟಿಕ್ಕು, ತುರುವೇಕೆರೆ ತಾಲೂಕು, ಡಬ್ಬೆಘಟ್ಟ ಹೋಗ್ಲಿ. ಓಕೆ ಸರ್. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 360 ಹೇಳ್ತಾ ಇದ್ದೀನಿ. 3,60,000. ಹೆಚ್ಚು ಕಮ್ಮಿ ಆಗುತ್ತಾ? ಬಂದರೆ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ. ನಂಬರ್ ಇದೆ ಆಗಿರಲ್ಲ ಕಾಂಟ್ಯಾಕ್ಟ್ ನಂಬರು? ಇದನ್ನೇ ಹಾಕಿರಿ. ಸರಿ ಸರ್, ಓಕೆ.